ಮುಂದ್ಗಡೆ ಬಂದು ಕೂತ್ಕೊಳ್ಳಿ. ಜನಪ್ರಿಯ ಶಾಸಕರಾದಂತ ಕೊತ್ತೂರು ಮಂಜಣ್ಣನವರೇ, 2024ರ MP ಅಭ್ಯರ್ಥಿಯಾದಂತ ಗೌತಮ್ ಅಣ್ಣನವರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತ ಅಮರವರೇ, ಇನ್ನು ಅನೇಕ ಗಣ್ಯಾತ ಗಣ್ಯರಿದ್ದಾರೆ. ಹೆಸರುಗಳಿಂದ ಜಾಸ್ತಿ ಸಮಯವನ್ನು ನಾವು ತಗೊಳ್ಳಲ್ಲ. ನಾವು ಈ ಮುಳಬಾಗಲು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿದೆ. ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನಾವು ಹಳ್ಳಿಗಳಿಗೆ ಹೋದಾಗ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟಕ್ಕೆ ಹಳ್ಳಿಗಳಿಗೆ ಹೋದಾಗ ನಮಗೆ ನಿರುದ್ಯೋಗ ಸಮಸ್ಯೆ ಎಷ್ಟಿದೆ ಅಂತ ಗೊತ್ತಿದೆ. ಆ ನಿರುದ್ಯೋಗ ಸಮಸ್ಯೆ ನಾವು ಹೆಣ್ಣು ಮಕ್ಕಳು ಮಾತಾಡುವಾಗ, ಹುಡುಗರನ್ನ ಯುವತಿಯರನ್ನ ಮಾತಾಡುವಾಗ ಹಳ್ಳಿಗಳಲ್ಲಿ ಎಷ್ಟು ಮಟ್ಟಿಗೆ ಇದೆ ಅಂತ ಗೊತ್ತಾಗುತ್ತೆ. ಅವರಲ್ಲಿ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನ ನಾವು ಆಚೆ ತರಬೇಕು. ಈಗ ವಿಲೇಜ್ ಅಲ್ಲೇ ಕುತ್ಕೊಂಡ್ರೆ ಆ ಪ್ರತಿಭೆಯನ್ನ ನಾವು ಆಚೆ ತರಕ್ಕಾಗಲ್ಲ. ಈ ನಿಟ್ಟಿನಲ್ಲಿ ನಮ್ಮ ನಾಯಕರು ಎಲ್ಲ ಸೇರ್ಕೊಂಡು ನಮ್ಮ ಕೊತ್ತೂರು ಮಂಜಣ್ಣರ ಅಣ್ಣನವರ ಸಹಕಾರದೊಂದಿಗೆ ನಾವು ಸಮಾಲೋಚನೆ ಮಾಡಿದಾಗ ಉದ್ಯೋಗ ಅವಕಾಶಕ್ಕಾಗಿ ಒಂದು ಉದ್ಯೋಗ ಮೇಳವನ್ನು ಆಯೋಜನೆ ಮಾಡೋಣಂತ ಎಲ್ಲರೂ ನಮ್ಮ ಎಲ್ಲ ಗಣ್ಯರೆಲ್ಲ ಸೇರ್ಕೊಂಡು ಒಂದು ತೀರ್ಮಾನಕ್ಕೆ ಬರ್ತೀವಿ. ಯುವಕ ಯುವತಿಯರು ಕೂಡ ನೀವು ಈ ಬೆಂಗಳೂರಿಗೆ ಹೋಗಿ ಅಲ್ಲೆಲ್ಲ ಎಷ್ಟು ಕಷ್ಟಪಡ್ತೀರ ಅನ್ನೋದು ನಮಗೆಲ್ಲ ತಿಳಿದಿರೋ ವಿಷಯನೇ. ಮುಂದಿನ ದಿನಗಳಲ್ಲಿ ಈ ಉದ್ಯೋಗ ಅವಕಾಶವನ್ನು ಕೊಡಬೇಕಾದ್ರೆ ನಾವು ಶಿಬಿರಗಳನ್ನು ಏರ್ಪಡಿಸಿದ್ರೆ ಇನ್ನೂ ಸ್ವಲ್ಪ ನಿಮಗೆ ಈಸಿ ಆಗುತ್ತೆ. ಟ್ರೈನಿಂಗ್ ಸೆಂಟರ್ಗಳು ಈಗ ನಾವು ಏಕಾಏಕಿ ನಿಮಗೆ ಉದ್ಯೋಗ ಅವಕಾಶಕ್ಕೆ ಕಲ್ಪಿಸಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಎಲ್ಲ ರಂಗದಲ್ಲೂ ಶಾರ್ಟ್ ಟೈಮ್ ಶಿಬಿರಗಳನ್ನು ಏರ್ಪಡಿಸಿ ಆ ಶಿಬಿರಗಳ ಮೂಲಕ ನಿಮ್ಮ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಕ್ಕೆ ಮತ್ತು ಕಂಪನಿಗಳ ಜೊತೆಯಲ್ಲಿ ನಾವು ಒಂದು ಸೇತುವೆಯಾಗಿ ಕೊಂಡಿಯಾಗಿ ನಾವು ಕೆಲಸ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ದೀವಿ. ನೀವು ಇಲ್ಲಿ ಯಾರಿಗಾದ್ರೂ ಅಕಸ್ಮಾತ್ ಕೆಲಸ ಸಿಗಲಿಲ್ಲ ಅಂತಂದ್ರೆ ನಿರಾಶೆ ಆಗಬೇಡಿ. 10,000ಕ್ಕಿಂತ ಇನ್ನೂ ಹೆಚ್ಚು ಉದ್ಯೋಗ ಅವಕಾಶಗಳಿದೆ. ಯಾರಿಗಾದ್ರೂ ಸಿಗಲಿಲ್ಲ ಅಂದ್ರೆ ನಮ್ಮನ್ನ ರಿಜಿಸ್ಟರ್ ಮಾಡ್ಕೊಳ್ಳಂಗೆ ನಾವು ಹಂತವಾಗಿ ಅದನ್ನು ಕ್ಲಿಯರ್ ಮಾಡ್ತೀವಿ. ಅಕಸ್ಮಾತ್ ಯಾರಿಗಾದ್ರೂ ಸಿಗಲಿಲ್ಲ ಅಂತಂದ್ರೆ ನಾವು ಹಂತವಾಗಿ ಕ್ಲಿಯರ್ ಮಾಡ್ತೀವಿ. ನಾವು 3 ವಿಷಯದಲ್ಲಿ ಕೆಲಸ ಮಾಡ್ಕೊಳ್ಬೇಕಂತ ಒಂದು ದಿಟ್ಟ ನಿರ್ಧಾರವನ್ನು ಮಾಡ್ಕೊಂಡಿದ್ದೀವಿ. ಒಂದು ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ. ಈ 3 ವಿಷಯದಲ್ಲಿ ಹಂತವಾಗಿ ಇರುವ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಂತ ಅನ್ಕೊಂಡಿದ್ವಿ. ಯಾಕಂದ್ರೆ ನಮ್ಮ ಮುಳಬಾಗಲು ತಾಲೂಕಿನಲ್ಲಿ ಎಲ್ಲ ಬಡತನ ರೇಖೆಗಿಂತ ಕಡಿಮೆ ಇರೋರು ಮತ್ತು ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗದವರು ಮಾತ್ರ ಇದ್ದಾರೆ. ಅದರಿಂದ ಇದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಒತ್ತು ಕೊಡ್ತಿದ್ದೀವಿ. ಈಗ ನಾವು ಪ್ರತಿ ತಿಂಗಳು ಒಂದು ದೀರ್ಘ ಸುಮಂಗಲಿ ಭವ ಅಂತ ಹೇಳ್ಬಿಟ್ಟು ಒಂದು ಹೆಣ್ಣು ಮಕ್ಕಳಿಗೆ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಮಾಡಬೇಕಂತ ಆಯೋಜನೆ ಮಾಡಿದ್ದೀವಿ. ಅದರ ಜೊತೆಗೆ ಪ್ರತಿ 6 ತಿಂಗಳಿಗೊಮ್ಮೆ ನಾವು ಶಿಕ್ಷಣದ ಬಗ್ಗೆ ಆಗಲಿ, ಆರೋಗ್ಯದ ಬಗ್ಗೆ ಆಗಲಿ, ಉದ್ಯೋಗ ಬಗ್ಗೆ ಆಗಲಿ ಯಾವುದಾದ್ರೂ ಒಂದು ರಂಗದಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಮುಖಂಡರ ಎಲ್ಲರೂ ಸೇರಿ ನಮ್ಮ ಕೊತ್ತೂರು ಮಂಜಣ್ಣವರ ಸಹಕಾರದೊಂದಿಗೆ ಕಾರ್ಯಕ್ರಮಗಳನ್ನು ಮಾಡಬೇಕಂತ ತೀರ್ಮಾನ ಮಾಡಿದ್ವಿ. ನಾನು 2023ರಲ್ಲಿ MLAಗೆ ಅಭ್ಯರ್ಥಿಯಾಗಿ ನನಗೆ ಇಲ್ಲಿ ಮಾಡ್ತಾರೆ. ನಾನು 20ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. 19ನೇ ತಾರೀಕು ಮಧ್ಯರಾತ್ರಿಯಲ್ಲಿ 3 ಗಂಟೆಗೆ ನನಗೆ ಹೇಳ್ತಾರೆ, ನೀನು ನಾಳೆ ಬೆಳಗ್ಗೆ
6 ಗಂಟೆಗೆ ಬರಬೇಕು, ನಿಮ್ಮನ್ನ ಅಭ್ಯರ್ಥಿಯಾಗಿ ಮಾಡ್ತೀವಿ ಅಂತ ಆ ವಿಷಯದಲ್ಲಿ ಇಲ್ಲಿ ಗಣ್ಯರು ಇದ್ದಾರೆ. ರಾತ್ರಿ 3 ಗಂಟೆಯಲ್ಲಿ ನನ್ನ ಮೇಲೆ ಅಭಿಮಾನ ಇಟ್ಟು 3 ಗಂಟೆಯಲ್ಲಿ ಕರೆಸ್ಕೊತಾರೆ. ನಾನು ಇಲ್ಲಿ MLA ಗೆ ನಿಲ್ಬೇಕಂತ ನಾನು ಯೋಚನೆ ಮಾಡಿರೋದಿಲ್ಲ. ಅಂಥದ್ರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ನನ್ನ ಮೇಲೆ ವಿಶ್ವಾಸ ಇಟ್ಟು ರಾತ್ರಿ 3 ಗಂಟೆಯಲ್ಲಿ ಕರೆಸ್ಕೊಂತಾರೆ. ಅವರಲ್ಲಿ ತುಂಬಾ ಜನ ಇಲ್ಲಿ ಗಣ್ಯರು ಇದ್ದಾರೆ. ಅಭ್ಯರ್ಥಿ ಮಾಡಿ ಸುಮಾರು ನನಗೆ 70,000 ಮತಗಳನ್ನು ಕೊಟ್ಟಿದ್ದಾರೆ. ನನ್ನ ಮೇಲೆ ವಿಶ್ವಾಸ ಬಿಟ್ಟು 70,000 ಮತಗಳನ್ನು ಕೊಟ್ಟಿದ್ದೀರಾ. ಆ 70,000 ಜನ ನನ್ನ ಮೇಲೆ ವಿಶ್ವಾಸ ಬಿಟ್ಟಿದ್ರೆ ನಾನು ಏನೋ ಒಂದು ಕಾರ್ಯಕ್ರಮಗಳನ್ನು ರೂಪಿಸಬೇಕು, ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾದರೂ ಮಾಡಬೇಕು ಅಂತ ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ. ನನಗೆ ಅವ್ರ ಋಣಾಕರ ತೀರ್ಸ್ಕೋಬೇಕಂತ ದಿಟ್ಟ ನಿರ್ಧಾರ ಇಟ್ಟಿದ್ದೀನಿ. ನನ್ನ ಮೇಲೆ ವಿಶ್ವಾಸ ಇಟ್ಟ ಕೊತ್ತೂರು ಮಂಜಣ್ಣನಾಗಲಿ, ಇಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರಾಗಲಿ ನನಗೆ ಟಿಕೆಟ್ ಕೊಡಕ್ಕೆ ಅವರು ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ. ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸಲು ಹೇಳ್ತಾ ಇದ್ದೀನಿ. ನಾನು ಒಂದು ಉದ್ಯಮಿ ಆದರೂ ನನಗೆ 70,000 ಮತಗಳನ್ನು ಕೊಟ್ಟಿದ್ದೀರಾ. ನಾನು ಬಿಸ್ನೆಸ್ ಮಾಡ್ತಾ ಇದ್ರು, ಎಲ್ಲೇ ಇದ್ರು ನನಗೆ ಈ ಮುಳಬಾಗಿಲ ಬಗ್ಗೆ, ಈ ಮಹಾಜನದ ಬಗ್ಗೆ ನನಗೆ ಕಾಳಜಿ ಇದೆ. ಏನಾದರೂ ಒಂದು ದಿಟ್ಟ ನಿರ್ಧಾರ ತಗೊಂಡು ಏನಾದರೂ ಒಂದು ಮಾಡ್ಬೇಕು ಅನ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಆ ಕಾರ್ಯಗಳನ್ನು ರೂಪಿಸ್ತೀನಿ. ಇದು ರಾಜಕೀಯ ವೇದಿಕೆ ಅಲ್ಲ, ದಯವಿಟ್ಟು ಕ್ಷಮಿಸಬೇಕು. ಆದರೆ ರಾಜಕೀಯ ವೇದಿಕೆ ಅಲ್ಲದಿದ್ದರೂ ಸಹ ನಾವು ಕೆಲವು ರಾಜಕೀಯ ವಿಷಯಗಳನ್ನು ಮಾತಾಡಬೇಕಾಗುತ್ತೆ. ಕ್ಷಮಿಸಬೇಕು. ರಾಜಕೀಯದ ಬಗ್ಗೆ ಸ್ವಲ್ಪ ಅನಿಸಿಕೆಗಳನ್ನು ನಾನು ಅನಿಸ್ಕೋಬೇಕಾಗುತ್ತೆ. ನನಗೆ ನಮ್ಮ ಮಂಜಣ್ಣನವರದ ಎಲ್ಲ ರೀತಿಯೂ ಸಹಕಾರ ಮಾಡ್ತಾ ಇದ್ದಾರೆ. ಮುಖಂಡರು ಸಹ ನನಗೆ ಸಹಕಾರ ಮಾಡ್ತಾ ಇದ್ದಾರೆ. ಆ ಸಹಕಾರ ಜೊತೆಗೆ ಮುಖಂಡರ ನಮ್ಮ ಮಂಜಣ್ಣನಲ್ಲಿ ಕೆಲವು ಮನವಿಗಳನ್ನು ಮಾಡ್ಕೊಂತೀನಿ. ರಾಜಕೀಯದಲ್ಲಿ ವೇದಿಕೆ ಆಗಿರೋದ್ರಿಂದ ರಾಜಕೀಯ ಅಂದ್ರೆ ನಾವು ಅಭಿವೃದ್ಧಿಯಲ್ಲಿ ನಾವು ದಿಟ್ಟ ನಿರ್ಧಾರವನ್ನು ತಗೋಬೇಕಾಗುತ್ತೆ. ಅಭಿವೃದ್ಧಿ ವಿಷಯದಲ್ಲಿ, ಈ ಮುಳಬಾಗಿಲ ಅಭಿವೃದ್ಧಿ ವಿಷಯದಲ್ಲಿ ನಾವು ರಾಜಕೀಯ ಮಾಡಲ್ಲ. ಆದ್ರೆ ನಾವು ಮುಳಬಾಗಿಲ ಅಭಿವೃದ್ಧಿಗೆ ಮಾತ್ರ ನಾವು ಗಮನ ಕೊಡ್ತೀವಿ. ಆ ಮುಳಬಾಗಿಲ ಅಭಿವೃದ್ಧಿ ವಿಷಯದಲ್ಲಿ 2-3 ಬೇಡಿಕೆಗಳನ್ನು ನಮ್ಮ ಮಂಜುನಾಥ್ ಹತ್ರ ಇಡ್ತೀನಿ. ನಮ್ಮ ಮಂಜುನಾಥ್ ಅವರು ನಮ್ಮ ಜಿಲ್ಲಾ ಮಂತ್ರಿಗಳ ಸಹಕಾರದಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ನಿಯೋಗವನ್ನು ಕರ್ಕೊಂಡೋಗಿ ಮುಳಬಾಗಿಲ ಅಭಿವೃದ್ಧಿಗೋಸ್ಕರ 2-3 ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ. ಆ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಂತೀನಿ. ಮುಳಬಾಗಿಲ ಸಮಗ್ರ ಅಭಿವೃದ್ಧಿಗೋಸ್ಕರ ಮುಳಬಾಗಿಲ ಯೋಜನಾ ಪ್ರಾಧಿಕಾರವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕೌನ್ಸಿಲರ್, ನಗರಸಭಾ ಸದಸ್ಯರಿದ್ದಾರೆ, ಇವರ ನಿಯೋಗದೊಂದಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರೊಂದಿಗೆ ಈ ನಿಯೋಗವನ್ನು ಕರ್ಕೊಂಡೋಗಿ ಮುಳಬಾಗಿಲ ಸಮಗ್ರ ಅಭಿವೃದ್ಧಿಗೋಸ್ಕರ ಮುಳಬಾಗಿಲ ಯೋಜನಾ ಪ್ರಾಧಿಕಾರವನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮುಳಬಾಗಿಲದಲ್ಲಿ ನೀರಾವರಿ ಸಮಸ್ಯೆ ತುಂಬಾ ಇದೆ. ಟ್ರಾಕ್ಟರ್ಗಳು ಎಷ್ಟೆಷ್ಟೋ ಓಡಾಡ್ತವೆ ಅಂತ ಗೊತ್ತಿದೆ. ಶಾಶ್ವತವಾಗಿ ಕುಡಿಯುವ ನೀರಿನ ಬಗ್ಗೆ ಸಮಸ್ಯೆ ಬಗ್ಗೆ ನಿವಾರಣೆ ಮಾಡಬೇಕು. ಈಗ ನಮ್ಮದೇ ಆದಂತ ಸರ್ಕಾರ ಇರುವುದರಿಂದ ನಮ್ಮ ಜಿಲ್ಲಾ ಮಂತ್ರಿಗಳ ಸಹಕಾರದೊಂದಿಗೆ, ನಿಮ್ಮ ಸಹಕಾರದೊಂದಿಗೆ ಕುಡಿಯುವ ನೀರಿನ ಶಾಶ್ವತ ಪರಿಹಾರಕ್ಕಾಗಿ ನಮ್ಮ ಕಸಬಾ ಹೋಬಳಿಯಲ್ಲಿ ಯಾವುದಾದ್ರೂ ಒಂದು ಸ್ಥಳವನ್ನು ನಿಗದಿಪಡಿಸಿ ಒಂದು ಡ್ಯಾಮ್ ಅನ್ನು ನಿರ್ಮಾಣ ಮಾಡಿ ಆ ಡ್ಯಾಮ್ ಮುಖಾಂತರ ಶಾಶ್ವತವಾದ ನೀರಾವರಿಗೆ ಒತ್ತು ಕೊಡಬೇಕಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಂತೀನಿ. ನೀವು ಆವಾಗ ಮುಳಬಾಗಿಲು ಒಂದು ಕಣ್ಣಾದ್ರೆ ಕೋಲಾರ ಒಂದು ಕಣ್ಣು ಅಂತ ನೀವು ಆವಾಗ ಹೇಳ್ತಾ ಇರ್ತೀರಾ. ಕೋಲಾರ ಒಂದು ಕಣ್ಣಲ್ಲ, 2 ಕಣ್ಣು ಕೋಲಾರ ಆದ್ರೆ ಮುಳಬಾಗಿಲು ಹಾರ್ಟು, ನಿಮ್ಮ ಹೃದಯ. ಅದರಿಂದ ದಯವಿಟ್ಟು
ಈ ಮುಳುಬಾಗಿಲ ಬಗ್ಗೆ ನೀವು ಒತ್ತು ಕೊಡಬೇಕು. ಈ ನಿರುದ್ಯೋಗ ಸಮಸ್ಯೆ ಕೂಡ ತುಂಬಾ ಇದೆ. ಅಲ್ಲಿಗೆ ಹೋದಾಗ ಈ ನಿರುದ್ಯೋಗ ಸಮಸ್ಯೆಯ ಬಗ್ಗೆ ಗೊತ್ತಾಗುತ್ತೆ. ಅದರಿಂದ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ವರ್ಷನೂ ಹಂತವಾಗಿ ಈ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಲು ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮುಂದಿನ ದಿನಗಳಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ. ಹಾಗೆ ಕಾಂಗ್ರೆಸ್ ನಮ್ಮ ಕೊತ್ತೂರು ಮಂಜನಹಳ್ಳಿಯಲ್ಲಿ ಒಂದು ಮನವಿ, ಯಾವುದಾದ್ರೂ ಇಂಡಸ್ಟ್ರಿಗೆ ಏನಾದರೂ ತಾವು ಪ್ರಪೋಸಲ್ ಮಾಡಿದ್ರೆ ಒಳ್ಳೆಯದಂತ ನಾನು ಈ ಸಂದರ್ಭದಲ್ಲಿ ಕಷ್ಟಕರ ವಿಷಯ ಆದರೂ ಎಲ್ಲರ ಸಮ್ಮುಖದಲ್ಲಿ ಒಂದು ಬೇಡಿಕೆ ಇಟ್ಟಿದ್ದೀನಿ. ಹಾಗೆ ಈ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ. ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ಈಗ ಸಮಯ ಕಾಲಾವಕಾಶ ಕಡಿಮೆ ಇರೋದ್ರಿಂದ ದಯವಿಟ್ಟು ಕ್ಷಮಿಸಬೇಕಾಗತ್ತೆ. ನನ್ನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಪೋರ್ಟ್ ಮಾಡಿರುವಂತಹ ಮುಂಚೂಣಿ ಘಟಕದ ಎಲ್ಲ ನನ್ನ ಕಾಂಗ್ರೆಸ್ ಮಿತ್ರರು, ಕಾರ್ಯಕರ್ತರು, ಮುಖಂಡರು, ಕಂಪನಿಯವರು, ಪೊಲೀಸ್ ಡಿಪಾರ್ಟ್ಮೆಂಟ್, ಮೀಡಿಯಾದವರು, ಪತ್ರಿಕಾ ಮಿತ್ರರು, ಎಲ್ಲ ನನ್ನ ಸಪೋರ್ಟ್ ಮಾಡಿದಂತ ಎಲ್ಲ ಮಿತ್ರರು, ನಿರುದ್ಯೋಗಿ ಯುಗ ಯುವತಿಯರು, ಅಣ್ಣ ತಮ್ಮಂದರು ಎಲ್ಲರಿಗೂ ನಿಮಗೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಣ್ಣ ಇಲ್ಲಿ ನೋಡಿ, ಕ್ಯಾಮ್ರಾ ನೋಡಿ ಅಣ್ಣ, ಸ್ವಲ್ಪ ಹಿಂದೆ ಬಾ. ಇಲ್ಲಿ ನೋಡಿ, ಹಲೋ ಸರ್, ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಸರ್, ಒಂದ್ ಸೆಕೆಂಡ್ ಇಲ್ಲಿ ನೋಡಿ ಸರ್, ಮುಂದೆ ಹೇಳಿ. ಹಲೋ